ಆನೆಯನ್ನ ತರಬೇತಿಗೊಳಿಸುವ, ಆನೆಯನ್ನ ಪಳಗಿಸುವಂತ ಸ್ಥಳವೇ ಅದು. ಯಾವುದು ಎಬಿ ಸೈಟ್ ಅನ್ನುವಂಥದ್ದು. ಹೌದು. ಹಾಗಾಗಿ ಅದನ್ನ ಚೆನ್ನಭೈರಾದೇವಿ ಕಾಲದಿಂದ ಹಾಗೂ ಅದಕ್ಕಿಂತ ಪೂರ್ವದಿಂದಲೂ ಸಹ ಆನೆ ಪಳಗಿಸುವಂತಹ ಸ್ಥಳ ಇದು. ಜೋಗ ಫಾಲ್ಸಿನ ನೀರು ಮತ್ತೆ ಶರಾವತಿ ವ್ಯಾಲ್ಯೂ ಪ್ರಾಜೆಕ್ಟ್ನ ನೀರು ಎಲ್ಲ ಸೇರಿ ಈ ಕಣಿವೆಯ ಮುಖಾಂತರ ಬರುತ್ತೆ. ಇದನ್ನ ಗೇರುಸೊಪ್ಪೆಯಲ್ಲಿ ಒಂದು ಡ್ಯಾಮನ್ನು ಕಟ್ಟಿದ್ದಾರೆ. ಇದು ನಿಜವಾಗಿಯೂ ಬೆಳಕಿನ ನದಿ. ಎಷ್ಟು 6-7 ಕಡೆ ಇದು ಉತ್ಪಾದನೆ ಆಗುತ್ತೆ. ಒಂದು ಹನಿಯೂ ಸಹ ವೇಸ್ಟ್ ಆಗ್ತಾ ಇಲ್ಲ ಇದು. ಹಾಗಾಗಿ ಜನರು ತಮ್ಮ ಬೆಳಕಿಗಾಗಿ ತಮ್ಮ ಜೀವನವನ್ನು ಕತ್ತಲೆಗೆ ದೂಡ್ಕೊಂಡ್ರು. ಆವಾಗ ಸಂಪೂರ್ಣವಾಗಿರ್ತಕ್ಕಂತಹ ಪರಿಹಾರ ಸಿಗಲಿಲ್ಲ, ಅಥವಾ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪುನರ್ ನೆಲೆ ಸಿಗಲಿಲ್ಲ. ಆದರೂ ಸಹ ಜನ ಏನು ಮಾಡಿದ್ರು ಅಂತಂದರೆ, ಸರ್ಕಾರ ಏನು ಕೇಳ್ಕೊಳತ್ತಲ್ವ, ತಮ್ಮ ಭೂಮಿ, ತಮ್ಮ ಜೀವನ, ತಮ್ಮ ಬದುಕು ಸರ್ವಸ್ವವನ್ನು ಸಹ ದಾನ ಮಾಡಿ ಶರಾವತಿಯನ್ನು ಬೆಳಕಿಗಾಗಿ ಬಿಲ್ಡಿಂಗನ್ನು ಕಟ್ಟಬೇಕಾದ್ರೆ 1958ರಲ್ಲಿ ಆನೆಗಳು ಹಿಂಡುಗಳಾಗಿ ಬಂದು ಆ ಬಿಲ್ಡಿಂಗನ್ನು ವಾರಕ್ಕೋ ಅಥವಾ 15 ದಿನಕ್ಕೋ ಒಮ್ಮೆ ಈ ಭಾಗದಿಂದ ಆ ಭಾಗಕ್ಕೆ ಹೋಗ್ತಾ ಇದ್ವು. ಅವ್ರು ಕಟ್ಟಿರೋರು ರಾತ್ರಿ ಹೋಗಿ ಎಲ್ಲ ಡೆಮಾಲಿಷ್ ಮಾಡಿಬಿಡೋವು. ಕೇವಲ 5 ವರ್ಷದ ಪ್ರಾಜೆಕ್ಟ್ 8 ವರ್ಷಕ್ಕೆ ಹೋಯ್ತು. ಆನೆಗಳ ಸಿಂಗಳಿಕ ಕಾಡಿನಲ್ಲಿ ಅತಿ ಹೆಚ್ಚು ಹಣ್ಣು ಮತ್ತು ಅತಿ ಹೆಚ್ಚು ತಿನ್ನುವಂತಹ ಹೂವು ಇರತಕ್ಕಂತಹ ಜಾಗದಲ್ಲಿ ಮಾತ್ರ ಸಿಂಗಳಿಕ ಇರುತ್ತೆ. ಎಲ್ಲ ಜಾಗದಲ್ಲಿ ಸಿಂಗಳಿಕ ಇರೋದಿಲ್ಲ. ಸಿಂಗಳಿಕ ಆ ಪ್ರದೇಶದಲ್ಲಿದೆ ಅಂತಂದ್ರೆ ಅದು ಸಮೃದ್ಧವನ ಅಂತದ್ದು ಹೇಳಿ ಫಾರೆಸ್ಟ್ ಇಲಾಖೆಯಲ್ಲಿ. ವೀಕ್ಷಕರೇ, ನಾವು ಗೇರುಸೊಪ್ಪಕ್ಕೆ ಹೋಗ್ಬೇಕಾದ್ರೆ ಹೊನ್ನಾವರ ಮಧ್ಯದಲ್ಲಿ ಒಂದು ವೀಕ್ಷಣಾ ಗೋಪುರ ಸಿಕ್ತು. ಬ್ಯೂಟಿಫುಲ್ ನೇಚರ್ ಇದೆ, ಅದ್ರ ಜೊತೆಗೆ ಒಂದು ಬ್ಯೂಟಿಫುಲ್ ವ್ಯೂ ಪಾಯಿಂಟ್ ಇದೆ, ಬನ್ನಿ ತೋರಿಸ್ತೀನಿ ಅಂತ ಹೇಳಿ ಲೋಕರಾಜ್ ಸರ್ ಕರ್ಕೊಬಂದಿದ್ದಾರೆ. ಬನ್ನಿ ಅಲ್ಲಿನೇ ಹೋಗಿ ಮಾತಾಡೋಣ. ಅದ್ರ ಜೊತೆಗೆ ಇಲ್ಲಿರುವಂತಹ ಈ ವೀಕ್ಷಣಾ ಗೋಪುರಕ್ಕೂ ಚೆನ್ನಭೈರಾದೇವಿ ಕತೆಗೂ ಒಂದು ಸಂಬಂಧ ಇದೆ, ಹೇಳ್ತೀನಿ ಅಂತ ಹೇಳಿದರೆ ಬನ್ನಿ ಹೋಗೋಣ. ಇಲ್ಲಿ ನೋಡ್ಬೋದು, ಇಲ್ಲಿ ಬೋರ್ಡ್ ಹಾಕಿದ್ದಾರೆ. ಸಿಂಗ್ಲಿಕ ಅನ್ನೋ ಕಾಡು ಪಾಪ ಥರದ್ದು ಒಂದು ಜಾತಿಯ ಪ್ರಾಣಿ ಕೂಡ ಇಲ್ಲಿದೆ. ಹಾಗಾಗಿ ತಪ್ಪದೇ ವೀಕ್ಷಿಸಿ ಇಲ್ಲಿ ಬಂದಾಗ ಅಂತ ಹೇಳಿದ್ದಾರೆ. ಮತ್ತು ಇನ್ನು ಇಂಟೀರಿಯರ್ಗೆ ಹೋಗ್ಬೇಕಂದ್ರೆ ಇಲ್ಲಿ ಟಿಕೆಟ್ ತಗೊಂಡು ಕೂಡ ಹೋಗಬೇಕಾಗುತ್ತೆ. ಬಂಗಾರ ಕುಸುಮ ಜಲಪಾತ ಇದೆ. ವಾವ್, ನೋಡೋಣ ಬನ್ನಿ ಏನೇನು ಇಲ್ಲಿ ನೋಡ್ಬೋದು ಅಂತ ಹೇಳಿ. ಇಲ್ಲಿ ಪ್ರತಿಯೊಬ್ಬರು ಯಾರೆಲ್ಲ ಹೊನ್ನಾವರ ಗೇರುಸೊಪ್ಪಕ್ಕೆ ಟ್ರಾವೆಲ್ ಮಾಡ್ತಾರೆ ಅವರು ಗಾಡಿ ಪಾರ್ಕಿಂಗ್ ಮಾಡಿ ಬೈಕಲ್ಲಿ ಬರಲಿ, ಕಾರಲ್ಲಿ ಬರಲಿ, ಒಂದ್ಸತಿ ವಿಸಿಟ್ ಮಾಡ್ತಾರೆ. ವೀಕ್ಷಣಾ ಗೋಪುರಕ್ಕೆ ಬಂದು ಇಲ್ಲಿ ಬರುವಂಥ ಬ್ಯೂಟಿಫುಲ್ ವ್ಯೂ ಪಾಯಿಂಟ್. ವಾವ್, ಏನು ಸರ್ ಅದು ಕಣಿವೆ, ಆ ಕಡೆ ಈ ಕಡೆ ಬೆಟ್ಟ, ಮಧ್ಯದಲ್ಲಿ ನೀರು, ಗಂಗೆನೇ ಧರೆಗಿಳಿದು ಬರೋ ಥರ ಇದೆ. ಅದು ಮಿಸ್ಟಾ ಅಥವಾ ನದಿನಾ ಏನು? ಮೇಡಮ್, ಅದು ನದಿ, ಅದು ಶರಾವತಿ ನದಿ. ಈಗೇನು ಜೋಗ್ ಫಾಲ್ಸ್ ಇಂದ ನೀರು ಹರಿದುಕೊಂಡು ಬರ್ತಾ ಇದೆ. ಈ ನೀರಿಗೆ ಗೇರುಸೊಪ್ಪ ಎನ್ನುವಂತಹ ಪ್ರದೇಶದಲ್ಲಿ ಅಣೆಕಟ್ಟು. ಇದು ಜೋಗ ಫಾಲ್ಸಿನ ನೀರು ಮತ್ತೆ ಶರಾವತಿ ವ್ಯಾಲ್ಯೂ ಪ್ರಾಜೆಕ್ಟ್ನ ನೀರು ಎಲ್ಲ ಸೇರಿ ಈ ಕಣಿವೆಯ ಮುಖಾಂತರ ಬರುತ್ತೆ. ಇದನ್ನ ಗೇರುಸೊಪ್ಪೆಯಲ್ಲಿ ಒಂದು ಡ್ಯಾಮನ್ನು ಕಟ್ಟಿದ್ದಾರೆ. ಅದು ಕರೆಂಟ್ ಉತ್ಪಾದನೆ ಮಾಡುವಂತಹ ಉದ್ದೇಶದಿಂದ. ಸೊ ಹಾಗಾಗಿ ಇದು ಯಾವಾಗ ಫಿಲ್ ಆಗುತ್ತೆ ಇದು, ಆವಾಗ ಮಾತ್ರ ಅದು ಕರೆಂಟ್ ಪ್ರಾಡಕ್ಟ್ ಆಗುತ್ತೆ. ಇಲ್ಲ ಅಂತಂದರೆ ಇದು ಇಷ್ಟೇ ಫ್ಲೋ ಇದ್ರೆ ಆಗೋದಿಲ್ಲ. ಇದು ಫುಲ್ ಆದವಾಗ ಮಾತ್ರ ಅದು ಕರೆಂಟ್ ಉತ್ಪಾದನೆ ಆಗುತ್ತೆ. ಅಂದರೆ ವೇಸ್ಟ್ ಆಗಿ ಹೋಗಬಾರ್ದು ಅನ್ನುವಂಥ ಶರಾವತಿಯ ಪ್ರತಿ ಹನಿಯೂ ಸಹ ಕರೆಂಟ್ ಉತ್ಪಾದನೆಯಲ್ಲಿ ಇದೆ. ನಾವೆಲ್ಲ ಹೇಳ್ತೀವಿ ಕಾವೇರಿಯನ್ನು ಜೀವ ನದಿ ಅಂತ ಕರಿತೇವೆ, ಮತ್ತೊಂದು ನದಿಯನ್ನು ಏನೇನೋ ಹೆಸರಿಂದ ಕರಿತೇವೆ. ಶರಾವತಿಯನ್ನು ನಾವು ಕರೆಕ್ಟಾಗಿ ಅಂದಾಜಿಸಿ ಯೋಚನೆ ಮಾಡಿದ್ರೆ ಇದು ನಿಜವಾಗಿಯೂ ಬೆಳಕಿನ ನದಿ. ಎಷ್ಟು 6-7 ಕಡೆ ಇದು ಉತ್ಪಾದನೆ ಆಗುತ್ತೆ. ಒಂದು ಹನಿಯೂ ಸಹ ವೇಸ್ಟ್ ಆಗ್ತಾ ಇಲ್ಲ ಇದು. ಹಾಗಾಗಿ ಜನರು ತಮ್ಮ ಬೆಳಕಿಗಾಗಿ ತಮ್ಮ ಜೀವನವನ್ನು ಕತ್ತಲೆಗೆ ದೂಡ್ಕೊಂಡ್ರು. ಆವಾಗ ಸಂಪೂರ್ಣವಾಗಿರ್ತಕ್ಕಂತಹ ಪರಿಹಾರ ಸಿಗಲಿಲ್ಲ, ಅಥವಾ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪುನರ್ ನೆಲೆ ಸಿಗಲಿಲ್ಲ. ಆದರೂ ಸಹ ಜನ ಏನು ಮಾಡಿದ್ರು ಅಂತಂದರೆ, ಸರ್ಕಾರ ಏನು ಕೇಳ್ಕೊಳತ್ತಲ್ವ, ತಮ್ಮ ಭೂಮಿ, ತಮ್ಮ ಜೀವನ, ತಮ್ಮ ಬದುಕು ಸರ್ವಸ್ವವನ್ನು ಸಹ ದಾನ ಮಾಡಿ ಶರಾವತಿಯನ್ನು ಬೆಳಕಿಗಾಗಿ ಬಿಟ್ಕೊಟ್ಟಿರ್ತಕ್ಕಂತಹದ್ದು. ಹಾಗಾಗಿ ತುಂಬಾ ಜನ ಇಲ್ಲಿ ನಿರ್ಗತಿಕರಾದ್ರು, ತುಂಬ ಜನ ಆಗಿದ್ದಾರೆ. ಯೋಜನೆ ಬಂದಾಗ ಸಾವಿರಾರು ಲಕ್ಷಾಂತರ ಕುಟುಂಬಗಳು ನಿರ್ಗತಿಕರಾಗಿ ಇವತ್ತೇನು ಶೆಟ್ಟಿಕೆರೆ ಇರ್ಬೋದು, ಕುಂಸಿ, ಆಯನೂರು ಇರ್ಬೋದು, ಆ ಸುತ್ತಮುತ್ತ ಇರತಕ್ಕಂತಹ ಪ್ರದೇಶದಲ್ಲಿರುವಂಥವರೆಲ್ಲ ಈ ಶರಾವತಿಯ ಮುಳುಗಡೆ ಸಂತ್ರಸ್ತಾರೆ. ಶರಾವತಿ ವ್ಯಾಲಿ ಪ್ರಾಜೆಕ್ಟ್ ಯಾವಾಗ ಸ್ಟಾರ್ಟ್ ಆಗಿದ್ದು, ಹೇಗೆ ಇದಕ್ಕೂ ರಾಣಿ ಚೆನ್ನಭೈರಾದೇವಿಗೂ ಹೇಗೆ ಇತಿಹಾಸದಲ್ಲಿ ಕನೆಕ್ಟ್ ಆಗುತ್ತೆ ಸರ್? 1565 ಮತ್ತು ಆನಂತರದ ಕೆಲವು ಶಾಸನಗಳು ಮತ್ತು ಕಥೆಗಳನ್ನು ನಾವು ಕೇಳಿದವಾಗ ಇದು ಶರಾವತಿಯ ಎಡದಂಡೆ ಅಂತೇಳಿ ಆ ಭಾಗವನ್ನು ನಾವು ಕರಿತೇವೆ. ಆ ಶರಾವತಿ ಎಡದಂಡೆ ಈಗೇನು ನಾವು ಕಾಣಿಸ್ತಾ ಇದೆಯಲ್ಲ, ದಟ್ಟ ಅರಣ್ಯ, ಆ ಅರಣ್ಯದ ಮಧ್ಯದಲ್ಲಿ ಒಂದು ರಸ್ತೆ ಇತ್ತು. ಅದು
ರಸ್ತೆ ಅಂತಂದರೆ ಅಲ್ಲಿ ಈಗೇನು ಪ್ರಾಜೆಕ್ಟ್ ಎ ಬಿ ಸೈಟ್ ಅಂತ ಹೇಳಿ ಕರಿತೀವಿ, ಆನೆಬೈಲು ಅನ್ನುವಂತಹ ಕರೆಂಟ್ ಪ್ರೊಡಕ್ಟ್ ಮಾಡುವಂತಹ ಪ್ರದೇಶ ಇದೆಯಲ್ವಾ, ಅದನ್ನು ಮೊದಲು ಕನ್ನಡದಲ್ಲಿ ಆನೆಬೈಲು ಅಂತಲೇ ಕರಿತಾ ಇದ್ರು. ಈಗ ಇವ್ರು ಏನು ಮಾಡಿದ್ದಾರೆ ಅಂತಂದರೆ ಶಾರ್ಟ್ ಫಾರ್ಮ್ ಆಗಿ ಎ ಬಿ ಸೈಟ್ ಅಂತ ಹೇಳಿ ಮಾಡಿದ್ದಾರೆ. ಆನೆಯನ್ನು ತರಬೇತಿಗೊಳಿಸುವ, ಆನೆಯನ್ನು ಪಳಗಿಸುವಂಥ ಸ್ಥಳವೇ ಅದು, ಯಾವುದು ಎ ಬಿ ಸೈಟ್ ಅನ್ನುವಂಥದ್ದು. ಹೌದು. ಹಾಗಾಗಿ ಅದನ್ನು ಚೆನ್ನಭೈರಾದೇವಿ ಕಾಲದಿಂದ ಹಾಗೂ ಅದಕ್ಕಿಂತ ಪೂರ್ವದಿಂದಲೂ ಸಹ ಆನೆ ಪಳಗಿಸುವಂತಹ ಸ್ಥಳ. ಆನಂತರ ಏನಾಗತ್ತೆ ಅಂತಂದರೆ ಸಾಮ್ರಾಜ್ಯದ ಪತನದ ನಂತರ ಅದು ತನ್ನ ಮೌಲ್ಯವನ್ನು ಕಳೆದುಕೊಳ್ಳುತ್ತೆ. ಇಲ್ಲಿ ಆನೆಗಳು ನೂರಾರು ಆನೆಗಳಿದ್ವು. ಆ ಎ ಬಿ ಸೈಟ್ ಬಿಲ್ಡಿಂಗನ್ನು ಕಟ್ಟಬೇಕಾದ್ರೆ 1958ರಲ್ಲಿ ಆನೆಗಳು ಹಿಂಡುಗಳಾಗಿ ಬಂದು ಆ ಬಿಲ್ಡಿಂಗನ್ನು ವಾರಕ್ಕೋ ಅಥವಾ 15 ದಿನಕ್ಕೋ ಒಮ್ಮೆ ಈ ಭಾಗದಿಂದ ಆ ಭಾಗಕ್ಕೆ ಹೋಗ್ತಾ ಇದ್ವು. ಅವ್ರು ಕಟ್ಟಿರೋರು ರಾತ್ರಿ ಹೋಗಿ ಎಲ್ಲ ಡೆಮಾಲಿಷ್ ಮಾಡಿಬಿಡೋವು. ಕೇವಲ 5 ವರ್ಷದ ಪ್ರಾಜೆಕ್ಟ್ 8 ವರ್ಷಕ್ಕೆ ಹೋಯ್ತು. ಆನೆಗಳ ದಾಳಿ ಮಾಡ್ತಾ ಇದ್ವು. ಆವಾಗ ಆನೆಗಳನ್ನು ಓಡಿಸ್ಬೇಕು ಅಂತಂದ್ರೆ ಹರಿತಾ ಇತ್ತು, ಫ್ಲೋಯಿಂಗ್ ಆಗ್ತಾ ಇತ್ತು. ಶರಾವತಿ ತುಂಬಾ ಸ್ಪೀಡ್ ಇರುತ್ತೆ. ಇಲ್ಲಿ ಕಟ್ಟಿರೋದ್ರಿಂದ ನಮಗೆ ಇದ್ರ ಫ್ಲೋಯಿಂಗ್ ಏನು ಕಾಣೋದಿಲ್ಲ, ಇದು ತುಂಬಾ ಸ್ಪೀಡಲ್ಲಿ ಹರಿತಾ ಇರತ್ತೆ. ಸೊ ಆವಾಗ ಅವ್ರು ಏನು ಮಾಡಿದ್ರು ಅಂತಂದ್ರೆ ಈ ಫಾರೆಸ್ಟ್ನವ್ರನ್ನ ಮತ್ತೆ ಈ ಮದ್ದು ಗುಂಡುಗಳನ್ನ ಇರುವಂಥವ್ರನ್ನೆಲ್ಲ ಪರ್ಮಿಷನ್ ತಗೊಂಡು ಒಂದು ದೋಣಿ ಮಾಡಿಕೊಂಡು ಆ ದೋಣಿಯಿಂದ ಏನು ಮಾಡ್ತಾರೆ ಅಂತಂದರೆ ಹಿಂಭಾಗದ ದೂರದಲ್ಲಿರ್ತಕ್ಕಂಥ ಆನೆಗಳನ್ನು ಹಿಂಭಾಗದಿಂದ ಮದ್ದುಗುಂಡಗಳನ್ನು ಉಡಾಯಿಸಿ ಇಲ್ಲಿವರೆಗೆ ತಗೊಂಡ್ಬಂದು ಬಿಡ್ತಾ ಇದ್ರು. ಇದು ಅಂಬಾವನ ಪಾಲು ಅಂತೇಳಿ ಇಲ್ಲಿ 1000 ಎಕರೆ ಲೆವೆಲ್ ಜಾಗ ಇದೆ. ಅಲ್ಲಿ ಮ್ಯಾಕ್ಸಿಮಮ್ ಈ ಬಗನೆ ಮರಗಳು ಬರ್ತವೆ. ಆನೆಗೆ ತುಂಬ ಇಷ್ಟವಾಗಿರ್ತಕ್ಕಂತಹ ಮರ ಅದು. ಸೊ ಹಾಗಾಗಿ ಇಲ್ಲಿವರೆಗೆ ತಂದುಬಿಡೋರು. ಇಲ್ಲಿಗೆ ತಂದುಬಿಟ್ಟ ಮೇಲೆ 15 ದಿನದವರೆಗೆ ಇಲ್ಲೇ ಇರೋವು. ಮತ್ತು 16, 17, 18ನೇ ದಿನಕ್ಕೆ ಅಲ್ಲಿಗೆ ಬರೋವು. ಅವು ಬಂದವು ಅಂತಂದ್ರೆ ಎಷ್ಟು ಬೇಗ ಅವ್ರು ಕಟ್ಕೊಂಡು ಗಟ್ಟಿಯಾಗಿರತ್ತಲ್ಲ ಅದು ಬಚಾವು. ಆ ದಿನ ಮೊದಲಿನ ದಿನ ಕಟ್ಟಿರುವಂಥದ್ದೆಲ್ಲ ಮೆದು ಇರುವಂಥದ್ದನ್ನೆಲ್ಲ ಡೆಮಾಲಿಷ್ ಮಾಡಿಬಿಡೋವು. ಯಾಕೆಂದ್ರೆ ಅವುಗಳ ಜಾಗಕ್ಕೆ ನಾವು ಬರ್ತಾ ಇರೋದು ಆನೆ ಕಾರಿಡಾರ್, ನ್ಯಾಚುರಲಿ ಆನೆ ಕಾರಿಡಾರ್ ಅದು. ಹಾಗಾಗಿ ಆಗಿನ ಕಾಲದಿಂದಲೂ ಚೆನ್ನಭೈರಾದೇವಿ ಕಾಲದಿಂದಲೂ ಅದು ಆನೆ ಕಾರಿಡಾರ್ ಆಗಿತ್ತು. ಹಾಗಾದ್ರೆ ಚೆನ್ನಭೈರಾದೇವಿ ಕಾಲದಲ್ಲಿ ಸಂಸ್ಥಾನದಲ್ಲಿ ಇದ್ದಂತ ಆನೆಗಳೆಲ್ಲ ಇಲ್ಲೇ ಇರ್ತಾ ಇದ್ದಿದ್ದು. ಇದು ತರಬೇತಿ ಕೇಂದ್ರ ಆಗಿತ್ತು ಇದು. ಅಲ್ಲಿ ಈಗಲೂ ಸಹ ನಾವು ಅಲ್ಲಲ್ಲೇ ಆ ರಸ್ತೆಗಳನ್ನ ಆ ಕಡೆ ಈ ಕಡೆ ಕಲ್ಲನ್ನು ಕಟ್ಟಿ ರಸ್ತೆ ತಾರಿಯ ರೂಪದಲ್ಲಿ ಮಾಡಿರುವಂತದ್ದನ್ನ ಮಧ್ಯೆ ಮಧ್ಯೆ ನೋಡಬಹುದು ಆ ಕಾಡಿನಲ್ಲಿ ಹೋದ್ರೆ. ಸರ್, ಆಮೇಲೆ ಈ ಶರಾವತಿ ವ್ಯಾಲಿ ಪ್ರಾಜೆಕ್ಟ್ ಇಂದ ಬಹಳಷ್ಟು ಕುಟುಂಬಗಳು ಬೀದಿಗೆ ಬಂದು ಅಂತಾರಲ್ಲ, ಹೇಗೆ ಅದು ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ರಾಜೆಕ್ಟ್ ಇಂದಾನೆ ಹೇಗೆ? ಹೌದು, ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ರಾಜೆಕ್ಟ್ 1964ರಲ್ಲಿ ಪ್ರಾರಂಭ ಆಗತ್ತೆ. ಆವಾಗ ಏನಾಗತ್ತೆ ಅಂತಂದ್ರೆ ಬಹಳಷ್ಟು ಜನ ಜಮೀನುಗಳು ಮತ್ತೆ ಮನೆಗಳಿರ್ತವೆ. ಆ ಜಮೀನು ಮನೆಗಳಿದ್ರೆ ಈ ಜಮೀನುಗಳನ್ನ ಯಾರು ರೆಕಾರ್ಡ್ ಮಾಡ್ಕೊಳ್ತಾ ಇರಲಿಲ್ಲ. ಕಾರಣ ಏನು ಅಂತಂದ್ರೆ ಅವ್ರ ಜಮೀನನ್ನು ಉಳಿಸ್ಕೊಳ್ಳೋದು ಬೆಳೆಸ್ಕೊಳ್ಳೋದು ಏನಪ್ಪಾ ಅಂತಂದ್ರೆ ಊಟಕ್ಕಾಗಿ ಮಾತ್ರ, ವ್ಯಾಪಾರಕ್ಕಾಗಿ ಇರಲಿಲ್ಲ. ಅದು ಇತ್ತೀಚಿನ ಅಂದರೆ 1850, 1900 ಶತಕಗಳಲ್ಲಿ. ಹಾಗಾಗಿ ಈಗ ನಾವೇನಾದರೂ ಒಂದು ವೇಳೆ ನಾನು ರೆಕಾರ್ಡ್ ಮಾಡಿದೆ ಆ ಭೂಮಿ ಅಂತಂದರೆ ಸರ್ಕಾರಕ್ಕೆ ಕಂದಾಯವನ್ನು ಕಟ್ಟಬೇಕಿತ್ತು. ದುಡ್ಡು ಎಲ್ಲಿಂದ ಬರುತ್ತೆ? ನಾನು ಕೇವಲ ವ್ಯಾಪಾರ ಮಾಡುವಂತಹ ಉದ್ದೇಶದಿಂದ ಏನು ನಾವು ಮಾಡಿದ್ದಂಥದ್ದಲ್ಲ. ಹಾಗಾಗಿ ಭಾಳಷ್ಟು ಜನ ಅದನ್ನು ರೆಕಾರ್ಡೇ ಮಾಡ್ಕೊಳ್ಳಿಲ್ಲ. ಅವರು 100ಕ್ಕೆ 1 ಅಥವಾ 2 ಜನ ರೆಕಾರ್ಡ್ ಮಾಡ್ಕೊಂಡಿದ್ರು, ಅವರು ಸ್ಥಿತಿವಂತರಾಗಿದ್ದರು. ಈಗ ಪರಿಹಾರ ಯಾರಿಗೆ ಸಿಕ್ಕಿದೆಯಪ್ಪ ಅಂತಂದರೆ ರೆಕಾರ್ಡ್ ಇದ್ದವ್ರಿಗೆ ಮಾತ್ರ ಸಿಕ್ಕಿದೆ. ರೆಕಾರ್ಡ್ ಇದ್ದಂಥವ್ರು ಮಾತ್ರ ತ್ಯಾಗಿಗಳು ಅಂತ ಆಗಿದೆ. ಆದರೆ ವಾಸ್ತವದಲ್ಲಿ ಹಲವಾರು ಜನ ಬಲಿದಾನಗಳನ್ನು ನೀಡಿದ್ದಾರೆ, ತಮ್ಮ ಜಮೀನನ್ನು ಕೊಟ್ಟಿದ್ದಾರೆ ಇದಕ್ಕೆ. ಸರ್, ಅವಾಗ ನೀವು ಹೇಳ್ತಾ ಇದ್ರಿ ಇಲ್ಲಿ ಮಲೆನಾಡಲ್ಲಿ ಜನಸಂಖ್ಯೆ ಯಾಕೆ ಸರ್ ಕಮ್ಮಿ ಅಂತ ಅಂದ್ರೆ ನೀವೊಂದು ರೀಸನ್ ಹೇಳಿದ್ರಿ ಅವಾಗ. ಹೌದು, ಏನ್ ಹೇಳಿ ಆ ರೀಸನ್? 1882ರಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದು ಕಾಲರ ರೋಗ ಬರುತ್ತೆ. 1902ರಲ್ಲಿ ಪ್ಲೇಗ್ ಬರುತ್ತೆ. 1924ರಲ್ಲಿ ಇನ್ನೊಂದು ಕಾಯಿಲೆ ಬರುತ್ತೆ. ಈ 3 ಕಾಯಿಲೆಗಳು ಪ್ರಮುಖವಾಗಿ ಮಲೆನಾಡಿಗೆ ತುಂಬ ನಷ್ಟವನ್ನು ಮಾಡ್ತವೆ. ಒಂದು ಮನೆಯಲ್ಲಿ 5 ಜನ ಇದ್ದಾರೆ ಅಂತಂದ್ರೆ 4 ಜನ ಸತ್ತೋಗ್ಬಿಡ್ತಾರೆ. ಭಾಳಷ್ಟು ಪ್ರದೇಶಗಳು, ದೇವಾಲಯಗಳು, ಬಸದಿಗಳು ಎಲ್ಲ ಹಾಳು ಬಿದ್ದಿರುವಂಥದ್ದು 1882ರಿಂದ 1925 ಮಧ್ಯೆ. ನಮ್ಮೂರಿನಲ್ಲಿರ್ತಕ್ಕಂತಹ ಬಂಕನಬಳ್ಳಿ ಎನ್ನುವಂಥದ್ದು ದೊಡ್ಡ ಸಂಸ್ಥಾನ. ಅದು ನಾಗಾರಾಧನೆ ವಿಶೇಷ ಕ್ಷೇತ್ರ. ಅದೂ ಸಹ ಏನಾಗತ್ತೆ ಅಂತಾರೆ ಸಂಪೂರ್ಣ ಸರ್ವನಾಶ ಆಗಿ ಹೋಗ್ಬಿಡತ್ತೆ. ಅಲ್ಲಿರ್ತಕ್ಕಂತಹ ಶಿವಲಿಂಗ ಇರ್ಬೋದು ಅಥವಾ ಬಸದಿ ಇರ್ಬೋದು ಎಲ್ಲ ನಾಶ ಆಗಿ ನಾಮಾವಶೇಷವಾಗಿ ಆ ಊರಲ್ಲಿ ಒಬ್ಬರೂ ಸಹ ಉಳಿಯೋದಿಲ್ಲ. ಹಾಗಾಗಿದೆ. ಈಗಲೂ ಸಹ ಬಂಕನಬಳ್ಳಿ ಮನೆತನ ಅನ್ನುವಂಥದ್ದು ಅಲ್ಲಿಂದ ಬೇರೆ ಕಡೆ ಶಿಫ್ಟ್ ಆಗಿದೆ. ಈಗ ಒಂದು ಸ್ಥಿತಿವಂತ ಮನೆತನ ಆಗಿ ಉಳಿದಿದೆ. ಅವಾಗ ಹಳ್ಳಿಗಾಡುಗಳಲ್ಲಿ ನಾಟಿ ವೈದ್ಯರು ಇದ್ರಲ್ಲ, ಮೆಡಿಸಿನ್ ಆ ಥರ ಸೂಕ್ತವಾಗಿ ಸಿಗ್ಲಿಲ್ವಾ? ಹೇಗೆ ಏನು? ಆವಾಗ ಈಗೇನಾಗತ್ತೆ ಅಂತಂದರೆ ಪ್ಲೇಗ್ ಅಥವಾ ಕಾಲರ ಬಂದಾವಾಗ ಒಂದೇ ಸಾರಿ ಅದು 4-6 ದಿನದಲ್ಲಿ ಸ್ಪ್ರೆಡ್ ಆಗಿಬಿಡತ್ತೆ. ಯಾವುದೇ ಕಾಯಿಲೆ ವಾಸಿ ಆಗಬೇಕು ಅಂತಂದರೆ ಕೆಲವು ದಿನಗಳು ಬೇಕು. ಆಗ ಏನಾಗುತ್ತೆ ಅಂತಂದರೆ ಒಂದು ಊರಿಗೆ ಈ ರೀತಿ ಆಗಿದೆ ಅಂತಂದರೆ ಜನ ಅಂದ್ಕೊಳ್ಳೋದು ಊರಿಗೆ ಮಾರಿ ಬಂತು ಅಂತ. ಅಂದರೆ ಊರಿಗೆ ಏನೋ ಈಗ ಹೋಗುವ ಕಾಲ, ಹಾಳಾಗಿ ಹೋಗುವಂತಹ ಕಾಲ ಅಂತಂದು ಹೇಳಿ. ಹಾಗಾಗಿ ಎಲ್ಲರೂ ಏನು ಮಾಡ್ತಾರೆ ಅಂತಂದರೆ ಊರನ್ನು ತೊರೀತಾರೆ. ಉಳಿದಿರ್ತಕ್ಕಂಥವ್ರು ಭಾಳಷ್ಟು ಜನ ಸತ್ತೋಗ್ಬಿಡ್ತಾರೆ. ಇದು ಜಾಸ್ತಿ ಎಫೆಕ್ಟ್ ಯಾರಿಗೆ ಕೊಡತ್ತಪ್ಪ ಅಂತಂದರೆ ಕುಣಬಿ ಜನಾಂಗಕ್ಕೆ, ಗೊಂಡ ಜನಾಂಗಕ್ಕೆ
ಮತ್ತು ಈ ಪ್ರದೇಶದಲ್ಲಿ ಜಾಸ್ತಿ ಇರತಕ್ಕಂಥ ಜೈನ ಸಮಾಜಕ್ಕೆ. ಇವರು ಬಹಳಷ್ಟು ಜನ ನಾಶ ಆಗ್ಬಿಡ್ತಾರೆ ಆವಾಗ. ಮಲೆನಾಡಲ್ಲಿ ಜೈನರು ಹೆಚ್ಚಾಗಿದ್ವ ಸರ್? ಆ ಕಾಲದಲ್ಲಿ ಗೇರಸೊಪ್ಪ ಸಾಮ್ರಾಜ್ಯ, ಜೈನ ಮತದ ಸಾಮ್ರಾಜ್ಯ ಅದು. ಈಗೇನು ನಾವು ಕಳಸ ಹೊರನಾಡಿನಲ್ಲಿರ್ತಕ್ಕಂಥ ಬಹುತೇಕ ಕುಟುಂಬಗಳು ಇಲ್ಲಿಂದ ವಲಸೆ ಹೋಗಿರ್ತಕ್ಕಂಥವುಗಳು. ಆಮೇಲೆ ಈಗ ನಾವು ಕರೂರು ಹೋಬಳಿಯಲ್ಲಿ ಸಿಗಂದೂರಿನ ಸುತ್ತಮುತ್ತ ಇರತಕ್ಕಂತಹ ಮನೆತನಗಳೆಲ್ಲವೂ ಸಹ ಗೇರುಸೊಪ್ಪೆ ಸಾಮ್ರಾಜ್ಯದಿಂದನೇ ವಲಸೆ ಹೋಗಿರ್ತಕ್ಕಂಥವು. ಇವಾಗಲೂ ಅವುಗಳ ಹೆಸರುಗಳನ್ನು ಇಲ್ಲಿರುವ ಊರಿನ ಆಧಾರದ ಮೇಲೆ ಕರಿತಾ ಇದ್ದೇವೆ. ಸಂಸಿ ಅನ್ನುವಂಥದ್ದಿದೆ, ಇಲ್ಲೂ ಸಂಸೆ ಇದೆ. ಉಪ್ಪೋಣಿ ಅಂತ ಇದೆ, ಅಲ್ಲಿ ಮುಪ್ಪಾನೆ ಅಂತ ಕರಿತೀವಿ. ಇಲ್ಲಿ ಕುದುರಿಗೆ ಅಂತಿದೆ, ಅಲ್ಲಿ ಕುದುರೂರು ಅಂತ ಕರಿತೀವಿ. ಈಗ ಹಲವು ಮನೆಗಳು ಹಾಗೆ ಇದಾವೆ. ಈಗ ಈ ಪ್ಲೇಸಿಗೆ ಏನಂತ ಹೆಸರಿದೆ? ಕೋಣನಜರಿ ಅಂತ ಕರಿತಾ ಇದ್ರು. ಅಂದರೆ ಈ ರಸ್ತೆ ಇದೆಯಲ್ವಾ, ಇದು ಕೇವಲ ಈ ಬಂಡಿಗಳು, ಬೇಸಿಗೆ ಕಾಲದಲ್ಲಿ ಎತ್ತಿನ ಬಂಡಿಗಳು ಹೋಗುವಂತಹ ಜಾಗ ಆಗಿತ್ತು ಆಗಿನ ಕಾಲದಿಂದಲೂ. ಅದೇನಾಗುತ್ತೆ, ಈ ಮಿಲ್ಲು ಅಥವಾ ಅಕ್ಕಿಯನ್ನು ಮಾಡುವಂತಹ ಮಿಲ್ಲು ಪ್ರವರ್ಧಮಾನಕ್ಕೆ ಬಂದ ಮೇಲೆ ಬೇಸಿಗೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ವೆಹಿಕಲ್ಗಳು ಹೋಗಿ ಗೇರುಸೊಪ್ಪೆಯಲ್ಲಿ ಅಕ್ಕಿಯನ್ನು ಮಿಲ್ ಮಾಡಿಸಿ ವಾಪಸ್ ತೆಗೆದುಕೊಂಡು ಬರ್ತಾಯಿದ್ರು. ನಾವು ಇಲ್ಲಿ ಬಿಟ್ಟರೆ ಸಾಗರ ಹೋಗಬೇಕಿತ್ತು, ಇದು ಹತ್ತಿರ. ಹಾಗಾಗಿ ಇಲ್ಲಿ ಬರ್ತಾಯಿದ್ರು. ಸೀತಾಕಟ್ಟೆ ದೋಣಿಕಳವನ್ನು ದಾಟಿ ಅಲ್ಲಿ ಸಾರ್ವೆ ಹಾಕ್ತಾಯಿದ್ರು. ಆ ಸಾರ್ವೆಯನ್ನು ಕುಣಬಿ ಜನಾಂಗದವ್ರು ಹಾಕ್ತಾಯಿದ್ರು. ಆ ಸಾರ್ವೆಯಲ್ಲಿ ದಾಟಿಸಿ ಗಾಡಿಗಳನ್ನು ತೆಗೆದುಕೊಂಡು ಬರ್ತಾಯಿದ್ವಿ, ಎತ್ತಿನ ಬಂಡಿಗಳು. ಅವೆಲ್ಲ ಹೇಗೆ ಬರ್ತಿದ್ವು ಅಂತಂದ್ರೆ ಸಾಲಾಗಿ ಒನ್ ಬೈ ಒನ್ ಬರಬೇಕಿತ್ತು. ಯಾಕಂತಂದರೆ ಇಲ್ಲೆಲ್ಲ ಹುಲಿ ಚಿರತೆಗಳು ತುಂಬ ಕಾಟ. ಈಗ ಇಷ್ಟು ವಿಶಾಲವಾಗಿದೆ ಜಾಗ, ಆಗ ತುಂಬ ಚಿಕ್ಕದಿತ್ತು. 1964 ನಂತರ ಇದು ವಿಚಾರಣೆಯಾಗಿದೆ. ಇದು ಅದಕ್ಕೂ ಮೊದಲು ಇದು ಚಿಕ್ಕ ಒಂದು ಎತ್ತಿನ ಬಂಡಿ, ಅಂದರೆ ಒಂದೇ ಬಂಡಿ ಹೋಗುವಷ್ಟು ಮಾತ್ರ ಜಾಗ ಇತ್ತು. ಇಲ್ಲಿ ಏನಾಗ್ತಿತ್ತು ಅಂತಾರೆ, ಇದೊಂಥರ ಹಾಟ್ ಸ್ಪಾಟು ಈ ಹುಲಿ ಸಿಂಹಗಳ ಚಿರತೆಗಳಿಗೆ. ಇಲ್ಲಿ ಬಂದವಾಗ ಏನಾಗ್ತಾ ಇತ್ತು ಅಂತಂದರೆ, ನಮ್ಮಲ್ಲಿ ಆ ಎತ್ತಿನ ಬಂಡಿಗೆ ಮುಂದಿನ ಮೂಕು ಅಂತ ಹೇಳಿ ಕರಿತೇವೆ ನಾವು. ಎರಡು ಎತ್ತಿನ ಮಧ್ಯೆ ಇರತಕ್ಕಂಥ ಮರಕ್ಕೆ ಉದ್ದನೇದಾಗಿ 2 ಬಾಳೆಕೋಲುಗಳನ್ನು ಕಟ್ಟಿ ಅದರ ತುದಿಗೆ ದೊಂದಿಯನ್ನು ಕಟ್ತಿದ್ವಿ. ದೊಂದಿ ಅಂತಂದರೆ ನಾವೆಲ್ಲ ಈಗ ಸೀಮೆ ಎಣ್ಣೆ ಅಥವಾ ಇದನ್ನು ಬಳಸಿ ಕಟ್ತೇವೆ. ಆವಾಗ ಅದಿರಲಿಲ್ಲ. ಕಾಡಲ್ಲೊಂದು ಬಳ್ಳಿ ಸಿಗತ್ತೆ, ನಿಮ್ಗೆ ಸಾಧ್ಯವಾದರೆ ಸಿಕ್ಕರು ತೋರಿಸ್ತೇನೆ. ಅದು ಇಷ್ಟು ಅಗಲ ಬರುತ್ತದು, ಇಷ್ಟೇ ದಪ್ಪ, ಇಷ್ಟು ಅಗಲ ಬರುತ್ತೆ. ಅದನ್ನು ಒಂದೊಂದು ಮಾರೋದು ಉದ್ದದಲ್ಲಿ ಕಡಿದು ಬೇಸಿಗೆಯಲ್ಲಿ ಬಿಸಿಲಲ್ಲಿ ಒಣಗಿಸಿ ಅದನ್ನು ಜಜ್ಜಿ ಇಡ್ತೇವೆ. ಅದೆಲ್ಲ ಎಳೆಯ ಆಕೃತಿಯಲ್ಲಿ ಬರ್ತಾ ಇರ್ತದೆ. ಅದನ್ನು ಏನು ಮಾಡ್ತೀವಿ, ಒಂದು ಕೋಲಿ ಕಟ್ತೀವಿ, ದಪ್ಪಾಗಿ ಕಟ್ತೀವಿ. ಅದು ಸಣ್ಣ ಸಣ್ಣ ಕಟ್ಟನ್ನು ಅದಕ್ಕೆ ಹಾಕಿ ಒಂದು ಮಾರು ದೂರ ಅದನ್ನು ಉದ್ದಕ್ಕೆ ಬೆಳೆಸ್ಕೊಳ್ತೀವಿ. ಅದನ್ನು ಈ ಎತ್ತಿನ ಮೂಕಿಗೆ ಕಟ್ತಿದ್ವಿ ನಾವು. ಅದ್ರ ತುದಿಗೆ ಬೆಂಕಿ ಹಚ್ಚಿರ್ತಿದ್ವಿ. ಆ ಬೆಂಕಿ ಹಚ್ಚಿರ್ತಕ್ಕಂಥದ್ದು, ಆ ಬೆಂಕಿಯ ಹೆದರಿಕೆಗೆ ಹುಲಿ ಅಥವಾ ಚಿರತೆಗಳು ದಾಳಿ ಮಾಡ್ತಾ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಏನಾಗಿತ್ತು ಒಂದು ಸಾರಿ ಅಂತಂದ್ರೆ, ನಮ್ಮ ತಾಯಿಯ ಕುಟುಂಬಸ್ಥನಂತ ಆತ ಇಲ್ಲಿ ಬರ್ತಾ ಇರಬೇಕಾದ್ರೆ ಏನಾಗಿತ್ತು, ಅವನು ಹೊಸಬ, ಅವನಿಗೆ ಅನುಭವ ಕಡಿಮೆ, ಎತ್ತಿಗೂ ಅನುಭವ ಕಡಿಮೆ. ಸಹಜವಾಗಿ ಎತ್ತನ್ನು ತಗೊಂಡು ಹೋಗಿದ್ದ ಅವನು. ಹೀಗೆ ಬರ್ತಾ ಇರಬೇಕಾದ್ರೆ ಏನಾಗಿದೆ, ಇಲ್ಲೆಲ್ಲೋ ಬರಬೇಕಾದ್ರೆ ಒಂದು ಹುಲಿ ಹಾರಿಬಿಟ್ಟಿದೆ ಎತ್ತಿನ ಮೇಲೆ. ಎತ್ತು ಸಹಜವಾಗಿ ಏನಾಗ್ತವೆ, ಗಾಬರಿ ಆಗ್ತವೆ. ಈಗ ಬೆಂಕಿ ಇತ್ತು ಅಂತಂದರೆ ಹಾರೋದಿಲ್ಲ, ಹೆದರ್ತಾವೆ. ಅವಕ್ಕೂ ಸಹ ಜೀವದ ಭಯ. ಬೆಂಕಿ ಇರಲಿಲ್ಲ, ಇವನಿಗೂ ಅನುಭವ ಇರಲಿಲ್ಲ. ಈಗ ನಾವು ಘಟ್ಟದ ಕೆಳಗೆ ಗೇರುಸೊಪ್ಪದಲ್ಲಿ ಬೆಂಕಿ ಹಚ್ಚಿದ್ರೆ ಇಲ್ಲಿವರೆಗೆ ಬರ್ತಾ ಇತ್ತದು, ಇಲ್ಲಿಂದ ಇನ್ನೊಂದು ದೊಂದಿ ಹಚ್ತಾ ಇದ್ರು. ಆದರೆ ಅವನದು ಅಲ್ಲೇ ಮುಗ್ದೋಗ್ಬಿಡ್ತದ್ದು ದೊಂದಿ. ಆವಾಗ ಏನಾಗಿದೆ, ಅದು ಹುಲಿಗೆ ತುಂಬ ಒಂಥರ ಅವಕಾಶ ಸಿಕ್ತು ಅನ್ನುವಂಥ ಒಂದು ಭಾವನೆಯಲ್ಲಿ ಹಾರಿಬಿಟ್ಟಿದೆ. ಹಾರಿದವಾಗ ಅವುದೇನಾಗಿದೆ ಅಂತಂದರೆ, ಆ ಎತ್ತು ದಿಕ್ಕಿಗೆಟ್ಟು ಹೋಗ್ಬಿಡ್ತಾವೆ. ಇವನಿಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಎತ್ತು ಸೀದಾ ಬಂದಿರತಕ್ಕಂಥವು ಕೋಣಗಳು, ಎತ್ತುಗಳು ಇರ್ತಾವೆ. ಆವಾಗ ಇಲ್ಲೇ ಬಂದು ಇಲ್ಲಿ ಕೆಳಗೆ ಹೋಗಿರುತ್ತೆ. ಎತ್ತು, ಬಂಡಿ, ವ್ಯಕ್ತಿ ಅಷ್ಟು ಕೆಳಗೆ ಹೋಗಿರುತ್ತೆ. ಆ ಉದಾಹರಣೆ ಈಗಲೂ ನಮ್ಮ ಮನೆಯಲ್ಲಿ ಈಗಲೂ ಹೇಳ್ತಾರೆ. ಸರ್, ಈ ರೋಡ್ಸ್ ಎಲ್ಲ ಇಲ್ಲಿ ಈ ಭಾಗದಲ್ಲಿ ಕನ್ಸ್ಟ್ರಕ್ಷನ್ ಆಗಿದೆಯಾ? 1964 ನಂತರ, 64 ಕನ್ಸ್ಟ್ರಕ್ಷನ್ ಇದು. ಸರ್, ಅದ್ರ ಜೊತೆಗೆ ನೀವು ಹೇಳಿದ್ರಲ್ಲ ಆನೆಗಳಿಗೆಲ್ಲ ತರಬೇತಿ ಕೊಡ್ತಾ ಇದ್ರು ಅಂತ, ಅಲ್ಲಿಂದ ಗೇರುಸೊಪ್ಪಕ್ಕೆ ಏನಾದ್ರು ರೋಡ್ ಇತ್ತ ಅರಮನೆ ಕನೆಕ್ಟ್ ಆಗೋದು? ಆಗ ಅಲ್ಲಿಗೆ ನಾವು ದಟ್ಟ ಅರಣ್ಯ ಕಾಣಿಸ್ತೀವಲ್ವಾ, ಈಗಲೂ ಸಹ ಕಾಣಬಹುದು ಅಲ್ಲಲ್ಲೇ. ಅಂದರೆ ಈಗೆಲ್ಲ ಕಾಲದ ದಾಳಿಗೆ ಸಿಲುಕಿ ಹೋಗಿದೆ. ಮಧ್ಯದಲ್ಲಿ ರಸ್ತೆ ಇದು. ಈ ಭಾಗ ಏನು ಅಲ್ಲಿ ಲೆವೆಲ್ ಕಾಣಿಸುತ್ತೆ, ಮುಂದೆ ಹೋದ ತಕ್ಷಣ ಕಾಣಿಸುತ್ತೆ, ಅದು ಅಂಬಾವನ ಪಾಲು ಅಂತ ಹೇಳಿ. ಅಲ್ಲಿ ಈಗಲೂ 100 ಎಕರೆ ಜಮೀನು ಹಾಗೆ ಇದೆ, ಬಟ್ ಎಲ್ಲ ಕಾಡು ಬೆಳೆದಿದೆ. ಅಲ್ಲೊಂದು ವೆಂಕಟೇಶ್ವರನ ಮೂರ್ತಿನೂ ಸಹ ಆಯಿತು, 3-3.5 ಅಡಿ ಎತ್ತರ. ಇತ್ತೀಚೆಗೆ ಸಹ ಅದನ್ನು ಕಳುವು ಮಾಡ್ಕೊಂಡು ಹೋಗಿದ್ದಾರೆ. ಹೇಗೆ ಹೊತ್ಕೊಂಡು ಹೋಗಿದಾರೋ ಗೊತ್ತಿಲ್ಲ. ಹಾಗೆ ಅಂಥ ಸುಮಾರು ಕುರುಹುಗಳನ್ನು ನಾವಲ್ಲಿ ನೋಡ್ಬೋದು ಈಗ ಹೋದ್ರೂ. ಥ್ಯಾಂಕ್ ಯು ಸರ್. ಇಲ್ಲಿಂದ ಗೇರುಸೊಪ್ಪಕ್ಕೆ ಎಷ್ಟು ಕಿಲೋಮೀಟರ್ ಆಗುತ್ತೆ? ಇಲ್ಲಿಂದ ಒಂದು 10 ಕಿಲೋಮೀಟರ್ ಆಗುತ್ತೆ. ಇದೆಲ್ಲ ಹೊನ್ನಾವರ ಫಾರೆಸ್ಟ್ ಸೇರುತ್ತೆ? ಇದೆಲ್ಲ ಹೊನ್ನಾವರ ಫಾರೆಸ್ಟ್. ಓಕೆ, ಬನ್ನಿ ಇನ್ನೊಂದು ತೋರಿಸ್ತೀನಿ. ಸಿಂಗ್ಲಿಕಾ ಅಂತ ಹೇಳ್ತಾ ಇದ್ವಲ್ಲ, ಲೈನ್ ಟೈಡ್ ಮಂಕೀಸ್. ಸರ್, ಇಲ್ಲಿದೆಯಲ್ಲ ಇದಾ ಅಥವಾ ಇದು ಮಂಗನ? ಇದು ಮಂಗ. ಸಿಂಗಳಿಕ ಸಾಮಾನ್ಯವಾಗಿ ತುಂಬಾ ಮುಜುಗರ ಜೀವಿ. ಅದು ಓಕೆ, ಅದು ಮನುಷ್ಯರ ಎದುರಿಗೆ ಸಾಮಾನ್ಯ ಬರೋದು ತುಂಬಾ ಕಡಿಮೆ. ಅದು ಎತ್ತರದ ಮರದಲ್ಲಿ. ಸಿಂಗಳಿಕ ಎಂತಹ ಪ್ರದೇಶದಲ್ಲಿ ಇರುತ್ತೆ ನೆನ್ಪಿಟ್ಕೊಳ್ಳಿ. ಸಿಂಗಳಿಕ ಕಾಡಿನಲ್ಲಿ ಅತಿ ಹೆಚ್ಚು ಹಣ್ಣು ಮತ್ತು ಅತಿ ಹೆಚ್ಚು ತಿನ್ನುವಂತಹ ಹೂವು ಇರತಕ್ಕಂತಹ ಜಾಗದಲ್ಲಿ ಮಾತ್ರ ಸಿಂಗಳಿಕ
ಸಿಂಗಳಿಕ ಇರುತ್ತೆ, ಎಲ್ಲ ಜಾಗದಲ್ಲಿ ಸಿಂಗಳಿಕ ಇರೋದಿಲ್ಲ. ಸಿಂಗಳಿಕ ಆ ಪ್ರದೇಶದಲ್ಲಿದೆ ಅಂತಂದ್ರೆ ಅದು ಸಮೃದ್ಧವನ ಅಂತದ್ದು ಹೇಳಿ ಫಾರೆಸ್ಟ್ ಇಲಾಖೆಯಲ್ಲಿ. ಹಾಗಾಗಿ ಸಿಂಗಳಿಕೆ ಇರಬೇಕು ಅಂತಂದ್ರೆ ಅಂತ ಸಮೃದ್ಧ ಭಾಗ. ಈ ಭಾಗದಲ್ಲಿ ಸಿಂಗಳಿಕ ದೊಡ್ಡ ಪ್ರಮಾಣದಲ್ಲಿದ್ದಾವೆ. ಅವು ಮುಜುಗರ ಜೀವಿ, ಎದುರುಗಡೆ ಬರೋದಿಲ್ಲ, ಅವು ನೋಡ್ಲಿಕ್ಕೆ ಹತ್ತಿರದಿಂದ ನೋಡೋ ಸಿಂಹದ ಆಕೃತಿ ಇರುತ್ತೆ, ಸ್ವಲ್ಪ ಕಪ್ಪು ಮುಖ, ದೇಹ ದೊಡ್ಡದಿರತ್ತೆ, ಬಿಳಿ ಗಡ್ಡ ಇರತ್ತೆ, ನೋಡ್ಲಿಕ್ಕೆ ಹತ್ತಿರದಿಂದ ನೋಡೋ ಸಿಂಹದ ಆಕೃತಿ, ಬಟ್ ಮಂಗನ ಜಾತಿಗೆ ಸಂಬಂಧಪಟ್ಟಿರೋ. ಯಾವೆಲ್ಲ ಪ್ರಾಣಿಗಳನ್ನ ನೋಡಬಹುದು? ಅಲ್ಲಿ ಜಿಂಕೆದು ಬೋರ್ಡ್ ಕೂಡ, ಜಿಂಕೆ ಇದೆ, ಚಿರತೆಗಳು ತುಂಬಾ ಇದಾವೆ, ಜಿಂಕೆ ಇದಾವೆ, ಆನಂತರ ಖಡ್ಗಮೃಗ ಅಂತೀನಿ, ಕಡವೆಗಳಿದಾವೆ. ಆಮೇಲೆ ಚಿಕ್ಕ ಜಾತಿ ನಮ್ಮಲ್ಲಿ ಬರ್ಕ ಅಂತ ಹೇಳಿ ಕರಿತೀವಿ, ಅದಕ್ಕೆ ಏನೋ ಹೇಳ್ತಾರೆ, ಅವುಗಳೆಲ್ಲ ಇಲ್ಲಿ ತುಂಬಾ ಇದಾವೆ. ಹಂಗಾರೆ ಇಲ್ಲಿ ಓಡಾಡ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಓಡಾಡ್ಬೇಕು. ಇಲ್ಲಿ ಈ ಪ್ಲೇಸ್ ಮಾತ್ರ ಹುಲಿಗಳಿಗೆ, ಮೊದಲಿಂದಲೂ ಹುಲಿಗಳಿಗೆ ಮತ್ತು ಚಿರತೆಗಳಿಗೆ ತುಂಬಾ ಹಾಟ್ ಸ್ಪಾಟ್ ಇದು. ಬನ್ನಿ ಸರ್, ಹಾಗಾದ್ರೆ ಬೇಗ ಹೋಗೋಣ ಬರ್ರಿ. ಇವಾಗ ಹೋಗ್ತಾ ನೆಕ್ಸ್ಟ್ ಯಾವ ಭಾಗಕ್ಕೆ ಹೋಗೋದು? ಈ ಸೀದಾ ನಾವು ಗೇರ್ಸಪ್ಪ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.